ಕೋವಿಡ್ ಪ್ರಕರಣಗಳು ಕೇರಳದಲ್ಲಿ ಸ್ವಲ್ಪ ಹೆಚ್ಚಾಗಿ ಆಗ್ತಾ ಇರತಕ್ಕಂಥದ್ದು ಮಾಧ್ಯಮಗಳಲ್ಲೂ ಕೂಡ ತಾವೆಲ್ಲ ತೋರಿಸಿದ್ದೀರಾ, ಹೇಳಿದ್ದೀರಾ. ಮತ್ತು ರಾಷ್ಟ್ರಾದ್ಯಂತ ಅದರ ಬಗ್ಗೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಸುದ್ದಿನೇ ಆಗಿದೆ. ಕೇರಳದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಇದ್ರೆ, ಕರ್ನಾಟಕದಲ್ಲಿ ನಮಗೆ ಗೊತ್ತಿರುವ ಹಾಗೆ ಇದುವರೆಗೂ ಈಗ ಆಸ್ ಆಫ್ ಟುಡೇ ಸುಮಾರು 58 ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ಇಡೀ ರಾಜ್ಯದಲ್ಲಿ. 58 ಕೋವಿಡ್ ಪಾಸಿಟಿವ್ ಕೇಸಸ್ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ. ಮತ್ತು ಅದರಲ್ಲಿ 47 ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ಲಿದ್ದಾರೆ. ಇನ್ನು ಉಳಿದಿರೋ 11 ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅದರಲ್ಲಿ 11ರಲ್ಲಿ 5 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 6 ಜನ ICU ಅಲ್ಲೂ ಇದ್ದಾರೆ. ಮತ್ತು ಕಳೆದ 4 ತಿಂಗಳಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು, ಈ ಡಿಸೆಂಬರ್ ಸೇರಿಸ್ಕೊಂಡ್ರೆ ಇದುವರೆಗೂ ನಮಗೆ ಅಫಿಷಿಯಲ್ ಆಗಿ ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಅಂದರೆ ಮೃತಪಟ್ಟಿರ್ತಾರೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ. ಆದರೆ ಅವರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಮಾರ್ಬಿಡಿಟೀಸ್ ಇರ್ತದೆ, ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ಸಮಸ್ಯೆಗಳು ಅದೆಲ್ಲ ಇರೋದ್ರಿಂದ ಕೋವಿಡ್ ಕೂಡ ಸೇರ್ಕೊಂಡು ಕೇವಲ ಕೋವಿಡ್ ಇಂದನೇ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಕ್ ಬರೋದಿಲ್ಲ. ಆದರೆ ಅವ್ರು ತೀರ್ಕೊಂಡಾಗ ಅವ್ರು ಕೋವಿಡ್ ಪಾಸಿಟಿವ್ ಇದ್ರಂತ ಒಬ್ರು ಕಳೆದ 3.5 ತಿಂಗಳಲ್ಲಿ. ಸೊ 58 ನಮ್ಮಲ್ಲಿರುವಂತ ಒಂದು ನಂಬರ್ ಪಾಸಿಟಿವ್ ಇವಾಗ ಇರ್ತಕ್ಕಂಥವರಲ್ಲಿ. ಅದರಿಂದ ಈಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ನಮಗೆ ಈಗಾಗಲೇ ಈ ರೆಸ್ಪಿರೇಟರಿ ಕಾಯಿಲೆಗಳು, ಇನ್ಫ್ಲೂಯೆನ್ಸಾ ಇದೆಲ್ಲ ನವೆಂಬರ್ ತಿಂಗಳಿಂದನೇ ಹೆಚ್ಚಾಗ್ತಕ್ಕಂಥದ್ದು ನಮ್ಮ ಮಾಹಿತಿಯಲ್ಲಿತ್ತು. ಆದ್ರಿಂದ ಅವಾಗಲೇ ನಾವು ಅದನ್ನ ಹೆಚ್ಚು ಮಾನಿಟರ್ ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಹೇಳಿದ್ದು. ಈಗ ಈ ಕೋವಿಡ್ ಬಗ್ಗೆ ಈ ಒಂದು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಏನು ಇದೆ ಮಾಹಿತಿ ನಮ್ಮ ಮುಂದೆ ಇದೆ. ಕೇಂದ್ರ ಸರ್ಕಾರದ ಜೊತೆನೂ ಕೂಡ ನಮ್ಮ ಅಧಿಕಾರಿಗಳು, ಕೇಂದ್ರದ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿ ನಾವು ಮೊನ್ನೆನೂ ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಮಾಡಿ ಈಗ ಏನು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಕೇಂದ್ರದ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿಕೊಂಡು ಮತ್ತು ಇನ್ನಿತರ ಬೇರೆ ಎಕ್ಸ್ಪರ್ಟ್ ಜೊತೆನೂ ಕೂಡ ಮಾತನಾಡಿಕೊಂಡು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ಇನ್ಫ್ಲೂಯೆನ್ಸಾ ರಿಲೇಟೆಡ್ ಇಲ್ನೆಸ್ ಏನಿರ್ತದೆ, ILIಗಳು ಮತ್ತು ಸಾರಿ ಅಂದ್ರೆ ಯಾವುದೇ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ತದೆ, ಆ ಎಲ್ಲ ಒಂದು ಇನ್ಫೆಕ್ಷನ್ಸ್ ಏನಿರ್ತದೆ ILI ಮತ್ತು ಸಾರಿ, ಆ ಎಲ್ಲ ಒಂದು ಇನ್ಫೆಕ್ಷನ್ಸ್ಗೆ ಕೋವಿಡ್ ಟೆಸ್ಟ್ ಮಾಡ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ. ಸೊ ನಮ್ಮ ಆಸ್ಪತ್ರೆಗಳಲ್ಲಿ ಖಾಸಗಿ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಈ ಒಂದು ಲಕ್ಷಣಗಳು ಇರ್ತಕ್ಕಂಥ ಏನು ಅದನ್ನು ನಮಗೆ ಗೊತ್ತಾದ್ರೆ ಅವ್ರ ಮೇಲೆ ಎಲ್ಲರ ಮೇಲೂ ಈ ಕೋವಿಡ್ ಟೆಸ್ಟ್ ಅನ್ನ ಮಾಡೋದಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ನಂಬರ್ಸ್ ಹೆಚ್ಚಾಗ್ತದೆ ಇಲ್ವಾ ಅಂತ ನಮ್ಗೆ ಅಧಿಕೃತವಾಗಿ ಗೊತ್ತಾಗ್ತದೆ. ಕೋವಿಡ್ ಇಂದ ಹೆಚ್ಚು ಜನ ಇವತ್ತು ಇನ್ಫೆಕ್ಟ್ ಆಗ್ತಾ ಇದ್ರೆ ಇಲ್ವಾ ಅಂತ ನಮಗೆ ಅವಾಗ ಹೆಚ್ಚು ಮಾಹಿತಿ ಬರ್ತದೆ. ಅದ ನಂತರ ಮುಂದೆ ಅದನ್ನ ನೋಡಿಕೊಂಡು ಅದನ್ನ ಆಧಾರವಾಗಿ ಇಟ್ಕೊಂಡು ಮುಂದೆ ಏನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಯಾರು ಆತಂಕ ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಕೋವಿಡ್ ಇಂದ ಏನು ಹಿಂದೆ ಕೋವಿಡಿನ ಮಹಾಮಾರಿ ಆಗಿತ್ತು, ಆ ಒಂದು ಅದೇ ರೀತಿಯಾಗಿ ಇದಾಗುತ್ತೆ ಅಂತ ಎಲ್ಲೂ ಕೂಡ ನಮಗೆ ಆ ಒಂದು ಸುದ್ದಿನೂ ಬಂದಿಲ್ಲ, ಮಾಹಿತಿನೂ ಬಂದಿಲ್ಲ. ಯಾರು ಕೂಡ ನಮ್ಗೆ ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿಲ್ಲ. ಅದು WHO ಇರ್ಬೋದು, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಬೇರೆ ಆರೋಗ್ಯದ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಿಂದನೂ ಕೂಡ ಯಾರು ಆ ಥರ ಹೇಳ್ತಾ ಇಲ್ಲ.